ಓಂ ಶಾಂತಿ. ಬ್ರಹ್ಮಬಾಬಾರವರ ಜೀವನದ ಪ್ರೇರಕ ಪ್ರಸಂಗ ಭಾಗ 8. ಬ್ರಹ್ಮಬಾಬಾರವರು ತಮ್ಮ ದೇಹದಲ್ಲಿ ಪ್ರವೇಶಿಸಿದ ಆ ಪ್ರಕಾಶದ ಬಗ್ಗೆ ಬಹಳ ಆಳವಾಗಿ ವಿಚಾರ ಮಾಡತೊಡಗಿದರು. ಯಾರು ನನಗೆ ಈ ದಿವ್ಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಿದ್ದಾರೆ? ಆ ಶಕ್ತಿಯಾದರೂ ಯಾವುದು? ಆ ಕೆಂಪು ಪ್ರಕಾಶ ಯಾವುದು? ಬಾಬಾರವರು ಬಹಳ ಅಂತರ್ಮುಖಿಯಾಗುತ್ತಿದ್ದರು. ಆತ್ಮಚಿಂತನೆಯಲ್ಲಿ ತಲ್ಲೀನರಾಗುತ್ತಿದ್ದರು. ಸ್ವತಃ ಬಾಬಾರವರಿಗೆ ಮುಂದೆ ಒಂದು ದಿನ ಶಿವನೇ ಅವರ ತನುವಿನಲ್ಲಿ ಪ್ರವೇಶಿಸಿ ತನ್ನ ಪರಿಚಯವನ್ನು ನೀಡಿರುವ ಬಗ್ಗೆ ಖಾತ್ರಿಯಾಯಿತು. ಅವನೇ ಕಲಿಯುಗಿ ಸೃಷ್ಟಿಯ ಮಹಾವಿನಾಶ ಮತ್ತು ಮುಂದೆ ಬರುವ ಸತ್ಯಯುಗೀ ಸೃಷ್ಟಿಯ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಿದ್ದನು. ಆ ಪಾವನ ಸೃಷ್ಟಿಯ ಸ್ಥಾಪನೆಗಾಗಿ ನನಗೆ ನಿಮಿತ್ತನಾಗಲು ನಿರ್ದೇಶನವನ್ನು ನೀಡಿದ್ದನು ಎಂಬುದು ಖಚಿತವಾಯಿತು. ಈ ರೀತಿಯಾಗಿ ನಿರಾಕಾರನಾದ ಪರಂಜ್ಯೋತಿ ಸ್ವರೂಪ ಶಿವಪರಮಾತ್ಮನು ಅವರಿಗೆ ಅನೇಕ ಸಾಕ್ಷಾತ್ಕಾರಗಳನ್ನು ಮಾಡಿಸಿ ತನ್ನ ಹೊಸ ಸೃಷ್ಟಿಯ ಸ್ಥಾಪನೆಯ ಕಾರ್ಯಕ್ಕೆ ಬ್ರಹ್ಮಬಾಬಾರವರನ್ನು ಆಯ್ಕೆ ಮಾಡಿಕೊಂಡನು. ಶಿವನು ಅವರಿಗೆ ಆತ್ಮದ ಅನುಭವವನ್ನು ಮಾಡಿಸುತ್ತಿದ್ದನು. ಬಾಬಾರವರಿಗೆ ನಾನು ಈ ದೇಹವಲ್ಲ, ನಾನು ಅವಿನಾಶಿ ಆತ್ಮನಾಗಿದ್ದೇನೆ, ಈ ದೇಹ ವಿನಾಶಿಯಾಗಿದೆ ಎಂಬ ಅನುಭವ ಮತ್ತು ನಿಶ್ಚಯವಾಯಿತು. ನಂತರ ಅವರು ತಮ್ಮ ಮಿತ್ರ ಸಂಬಂಧಿಕರಿಗೂ ಆತ್ಮದ ಜ್ಞಾನವನ್ನು ನೀಡಿ ಪರಮಾತ್ಮನ ನೆನಪಿನಲ್ಲಿ ಲೀನವಾಗಲು ತಿಳಿಸುತ್ತಿದ್ದರು. ಅವರು ಸ್ವತಃ ಆತ್ಮಾನುಭೂತಿಯ ಖುಷಿಯಲ್ಲಿ ತಲ್ಲೀನರಾಗುತ್ತಿದ್ದರು. ನಾನು ಆತ್ಮನಾಗಿದ್ದೇನೆ, ನನ್ನ ಪತ್ನಿ ಯಶೋದಾ ಸಹ ಆತ್ಮವಾಗಿದ್ದಾಳೆ, ಸೊಸೆ ರಾಧಿಕಾ ಸಹ ಆತ್ಮವಾಗಿದ್ದಾಳೆ ಎಂಬುದನ್ನು ಬರೆಯತೊಡಗಿದರು. ಈ ರೀತಿ ಬರೆದು ಕುಟುಂಬದ ಸದಸ್ಯರಲ್ಲಿ ಆತ್ಮಜ್ಞಾನವನ್ನು ಪಕ್ಕಾ ಮಾಡಿದರು. ಅವರ ಹತ್ತಿರ ಬರುವವರಿಗೆ ಜ್ಯೋತಿಯ ಸಾಕ್ಷಾತ್ಕಾರವಾಗತೊಡಗಿತು. ಪರಮ ಶಾಂತಿಯ ಅನುಭವವಾಗತೊಡಗಿತು. ಮನಸ್ಸಿನಲ್ಲಿ ವಿಕಾರಗಳ ಬಗ್ಗೆ ತಿರಸ್ಕಾರ ಭಾವನೆಯು ಬೆಳೆಯಿತು. ಆಹಾರ ಪಾನೀಯಗಳೂ ಸಹ ಶುದ್ಧವಾಗತೊಡಗಿದವು. ಓಂ ಶಾಂತಿ.